ಈಗ ಹೊತ್ತಿನ ಕಣ್ಣು ಬೆಳಕಿನ ಬೇರು ಎಂಬ ವಿಮರ್ಶಾಕೃತಿಗಳ ಬಗ್ಗೆ ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಕಾಲೇಜು ಬೆಂಗಳೂರು ಇಲ್ಲಿನ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರು ಮಾತಾಡಬೇಕು ಅಂತ ಕೇಳ್ಕೊತೀನಿ. ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆ ಮೈಸೂರು ಹಾಗೂ ದಶಪ್ರಕಾಶನ ಬೆಂಗಳೂರು ನೀಗು ರಮೇಶ್ ಅವರ ಈ 5 ಕೃತಿಗಳ ಲೋಕಾರ್ಪಣಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಡಾಕ್ಟರ್ ಪ್ರೀತಿ ಶ್ರೀ ಮಂದನ್ ಕುಮಾರ್ ಅವರೇ ಹಾಗೂ ಪ್ರಸಿದ್ಧ ಸಾಹಿತಿಗಳು ಪ್ರಾಧ್ಯಾಪಕರು ಅಂತ ಡಾಕ್ಟರ್ ಅರವಿಂದ್ ಮಾರ್ಗತ್ತಿ ಅವರೇ, ಡಾಕ್ಟರ್ ನೀಲಗಿರಿ ಎಂ ತಳವಾರ್ ಅವರೇ, ಡಾಕ್ಟರ್ ಎ ರಂಗಸ್ವಾಮಿ ಅವರೇ, ಡಾಕ್ಟರ್ ರೇವಯ್ಯ ಅವರೇ, ಶ್ರೀ ಜೀನಹಳ್ಳಿ ಸಿದ್ಧಲಿಂಗಪ್ಪ ಅವರೇ, ನನ್ನ ಸ್ನೇಹಿತರು ಆತ್ಮೀಯರು ಆದಂಥ ಪ್ರೊಫೆಸರ್ ಲೋಲಾಕ್ಷಿ ಅವರೇ, ಆರಾಧ್ಯ ಅವರೇ, ಜಗದೀಶ್ ಅವರೇ, ಈಗಾಗಲೇ ಸಂಸ್ಕೃತಿ ಚಿಂತನೆ ಕುರಿತು ಅವರ ನೆಲದ ನಂಟು ಹಾಗೂ ಒಲಗಂಜಿ ಕೃತಿಗಳನ್ನು ಕುರಿತು ಸವಿಸ್ತಾರವಾಗಿ ಈಗಾಗಲೇ ಮಾತನಾಡಿದ್ದಾರೆ. ನಾನು ಬಹುಶಃ ನಾನು ಅಂದ್ಕೊಂಡಾಗೆ ನೀಗು ರಮೇಶ್ ಅವರು ಇಲ್ಲಿರ್ತಕ್ಕಂಥವ್ರ ಜೊತೆಗೆ ಒಂದು ನಿಕಟವಾದ ಶಿಷ್ಯನ ಸಂಬಂಧ, ಗೆಳೆತನದ ಸಂಬಂಧ, ಬಂಧುಗಳ ಸಂಬಂಧ ಇವೆಲ್ಲ ಇದೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ನನಗೂ ಅವರಿಗೆ ಯಾವ ರೀತಿಯ ಸಂಬಂಧವೂ ಇಲ್ಲ. ನಾನೊಂದು ರೀತಿ ಅಪರಿಚಿತ ಅವರಿಗೆ. ಈ ಕೃತಿಗಳು ಶುಕ್ರವಾರ ಸಂಜೆ ನನಗೆ ತಲುಪಿದ ಮೇಲೆ ನಾನು ಈ ಕೃತಿಗಳ ಮುಖಾಂತರವಾಗಿ ನೀವು ಅವರನ್ನು ಪರಿಚಯ ಮಾಡಿಕೊಳ್ಳಲು ಹೊರಟಂಥವು. ಆಮೇಲೆ ದೂರವಾಣಿ ಮೂಲಕ ಅವರು ನನಗೆ ಫೋನ್ ಮಾಡಿದರು ಕೃತಿಗಳು ತಲುಪಿದವ ಸರ್. ನಾನು ನೀಗು ರಮೇಶ್ ಅನ್ನೋ ನೋಡಿದಾಗ ಸಂಜೆ ತಂದುಕೊಟ್ರು ನನಗೆ ಯಾಕೋ ಅದು ನೋಡಿದಾಗ ನೀಗ್ರು ಅನ್ನೋದು ಕಾಣಿಸ್ತು. ಸರಿಯಾಗಿ ಕನ್ನಡಕ ಬೇರೆ ಹಾಕೊಂಡಿರಲಿಲ್ಲ, ಕತ್ಲಿತ್ತು. ಸರಿ ಆಮೇಲೆ ಹಾಕಿ ನೋಡಿದೆ ನೀಗು. ನೀನು ಯಾರೋ ಸಿದ್ಧಿ, ಕಾರವಾರ ಸಿದ್ಧಿಯವರು ಯಾರೋ ಹುಡುಗ ಇರಬೇಕಾದ್ರೆ ಯಾರೋ ಬರೆದಿರೋರು ಅಂತೇಳಿ ಒಂದು ಕ್ಷಣ ನಾನು ಆ ಕಡೆ ಯೋಚನೆ ಮಾಡಿದ್ದೆ. ಆಮೇಲೆ ನಾನು ನೋಡಿದ್ರೆ ಇದು ನೀಗು ಅಂತಕ್ಕಂಥದ್ದು ನೀಲಕಂಠನಹಳ್ಳಿ ಗೂಳಿಗೌಡರ ಮಗನಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಈ ಹುಡುಗ ಅಂತ ಕರೀತೀನಿ. ತುಂಬ ಪ್ರತಿಭಾನ್ವಿತರಾಗಿ ನನಗೆ ಈ ಕೃತಿಯ ಮುಖಾಂತರ ಓದಲಿಕ್ಕೆ ತೊಡಗಿದಾಗ ನನಗೆಲ್ಲೂ ಇದನ್ನು ಕೃತಿನ ಎತ್ತಿ ಕೊಡಬೇಕು ಸಾಕಾಗ್ತಾ ಇದೆ ಅಂತ ಅನ್ನಿಸ್ಲಿಲ್ಲ ನನಗೆ. ಆ ರೀತಿಯ ಒಂದು ಬರವಣಿಗೆಯ ಕ್ರಮವನ್ನು ನೀವು ಅವರು ರೂಢಿಸಿಕೊಂಡಿದ್ದಾರೆ ಅಂತೇಳಿ ಅತ್ಯಂತ ಅಭಿಮಾನದಿಂದ 2 ಕೃತಿಯನ್ನು ಓದಿದ ನನಗೆ ಹೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಅನ್ನಿಸ್ತಾ ಇದೆ. ಹಾಗಾಗಿ ಅವರ ಬರವಣಿಗೆ ಇನ್ನೂ ಹೆಚ್ಚು ಯಶಸ್ಸನ್ನು ಕಾಣಲಿ ಅಂತೇಳಿ ಈ ಮೂಲಕ ನಾನು ಆಶಿಸ್ತೇನೆ. ಈ ಹೊತ್ತಿನ ಕಣ್ಣು ವಿಮರ್ಶಾ ಸಂಕಲನವನ್ನು ಅವರು ತೇಜಸ್ವಿಯವರಿಗೆ ಅರ್ಪಣೆ ಮಾಡಿದ್ದಾರೆ. ಈಗಾಗಲೇ ಹೇಳಿದ್ರು ಆ ಕೃತಿಗಳ ಟೈಟಲ್ಗಳೇ ಅವರ ಆಸಕ್ತಿಯನ್ನು, ಅವರ ಶ್ರದ್ಧೆಯನ್ನು ಸೂಚಿಸ್ತವೆ ಅಂತೇಳಿ. ಆಮೇಲೆ ನಾನು ಇದಕ್ಕೆ ಯಾರು ಮುನ್ನುಡಿ ಬರೆದಿದ್ದಾರೆ ಅಂತ ನೋಡಿದ್ರೆ ನನಗೆ ಆತ್ಮೀಯರು, ಒಂದು ರೀತಿ ಗುರು ಸಮಾನರು ಆದಂಥ ಬಂಜಗೆರೆ ಜಯಪ್ರಕಾಶ್ ಅವರು ಈ ಕೃತಿಗೆ ಮುನ್ನುಡಿಯನ್ನು ಬರೆದಿದ್ದಾರೆ. ಸೊ ಇದನ್ನು ನೋಡಿದಾಗ ನನಗೆ ಇನ್ನಷ್ಟು ಹೆಚ್ಚು ಸಂತೋಷ ಆಗಲಿಕ್ಕೆ ಪ್ರಾರಂಭ ಆಯಿತು. ಆ ನೆಲೆಯಲ್ಲಿ ಇದನ್ನು ನೋಡಿದ ಅವರು ಅತ್ಯಂತ ಮೌಲಿಕವಾದ ಸಂಗತಿಗಳನ್ನು ಹೇಳ್ತಾ ಹೋಗಿದ್ದಾರೆ. ಮತ್ತು ಅವರ ಪ್ರಸ್ತಾವನೆಯಲ್ಲಿ ಅವರು ಹೇಳ್ತಾರೆ, ನಾನು ಕಾವ್ಯ ಕೇಂದ್ರಿತವಾದ ಮೀಮಾಂಸೆ ಆಗಿರುವುದು ಮತ್ತು ಕಾವ್ಯವಲ್ಲದ ಸಾಹಿತ್ಯ ಮೀಮಾಂಸೆಯನ್ನು ಹುಡುಕುವ ವಿಧಾನವನ್ನು ಅಹಮದ್ ತರೀಕೆರೆ ಅವರ ಮಾತುಗಳನ್ನು ಇಟ್ಕೊಂಡು ಅವರು ಅದಕ್ಕೊಂದು ಪ್ರಸ್ತಾವನೆಯನ್ನು ಕೂಡ ಕೊಡ್ತಾ ಮುಂದುವರೆದು ಹೇಳ್ತಾ ಹೋಗ್ತಾರೆ. ಸೊ ಇದರಲ್ಲಿ ಅವರು ಒಳಗಣ್ಣ ನೋಟದ ಒಳಗಡೆ ಆ ಪರಿವಿಡಿಗೆ ಒಳಗಣ್ಣ ನೋಟ ಅಂತ ಕೊಟ್ಟಿದ್ದಾರೆ. ಒಟ್ಟು 2 ಭಾಗಗಳನ್ನು ಮಾಡಿದರು. ಒಂದು ಕಾವ್ಯಸಾರದ ಭಾಗ, ಇನ್ನೊಂದು ವಿಚಾರಧಾರೆಯ ಭಾಗ ಅಂತೇಳಿ. ನನಗೆ ಇದನ್ನು ಓದ್ತಾ ಹೋದಾಗ ಅವರಿಗೆ ನನಗನ್ಸಿದ್ದೇನು ಅಂದರೆ, ನೀಗೂ ಅವರಿಗೆ ಅವರ ಅಂತರಂಗದ ಕವಿಯಾಗಿ ಕುವೆಂಪು ಅವರನ್ನು ಅವರು ದಕ್ಕಿಸಿಕೊಂಡಿದ್ದಾರೆ. ಅವರ ಹೃದಯ ಭಾಗದ ಗುರುವಾಗಿ, ಮಾರ್ಗದರ್ಶಕರಾಗಿ ಮಾಲಗತ್ತಿಯವರನ್ನು ಅವರು ರೂಪಿಸಿಕೊಂಡ ಹಾಗೆ ಅವರ ಬರವಣಿಗೆಯಲ್ಲಿ ನನಗೆ ದಕ್ಕಿದ ಸೂಕ್ಷ್ಮತೆಗಳು.
ಅದನ್ನು ನಾನಿಲ್ಲಿ ಬಹಳ ಮುಖ್ಯವಾಗಿ ಗುರುತಿಸಿದೆ. ಕುವೆಂಪು ಪ್ರತಿಪಾದಿಸಿದ ಶ್ರೀಸಾಮಾನ್ಯನ ಸಂವಿಧಾನ ಅಂತಕ್ಕಂಥ ಒಂದು ಸಾವಿರ ಲೇಖನದ ಮುಖಾಂತರವಾಗಿ ಪ್ರಾರಂಭವಾಗುವ ಈ ವಿಮರ್ಶಾ ಗ್ರಂಥ ಅವರ ಭಿಕ್ಷುಗಂಗೋತ್ರಿ ಸಂಕಲನದ ಶ್ರೀಸಾಮಾನ್ಯ ದೀಕ್ಷಾಗೀತೆಯಿಂದ ಪ್ರಾರಂಭವಾಗ್ತದೆ. ಇಲ್ಲಿ ಸರ್ವರಿಗೆನಗೆ ಸರ್ವರಿಗಾಗಿಯೇ ಸರ್ವಂ ಅನ್ನುವ ಒಂದು ಡೆಮಾಕ್ರೆಟಿಕ್ ಪ್ರಜಾಪ್ರಭುತ್ವ ಸಂವೇದನೆಯ ನೆಲೆಗಟ್ಟಿನ ಒಳಗಡೆ ಇರತಕ್ಕಂಥ ನೆಲೆಗಳನ್ನು ಇಟ್ಕೊಂಡು ಅವರು ಹೊರಟು ಆ ಕುವೆಂಪು ಅವರಿಗೆ ಯಾವ ರೀತಿಯ ಒಂದು ನೆಲೆಗಟ್ಟು ಇತ್ತು, ಕುವೆಂಪು ಅವರ ಆಶಯ ಏನಾಗಿತ್ತು, ಯಾಕೆ ಕುವೆಂಪು ಅವರಿಗೆ ಈ ರೀತಿಯ ಒಂದು ತುಡಿತಗಳು ಆಳವಾಗಿ ಕಾಡಲಿಕ್ಕೆ ಕಾರಣ ಆಗಿತ್ತು ಅನ್ನೋದಕ್ಕೆ ವಿವರಗಳನ್ನು ಕಟ್ತಾ ಈ ಪದ್ಯವನ್ನು ಕೋಟ್ ಮಾಡ್ತಾ ಹೋಗ್ತಾರೆ. ಅವ್ರು ಹೇಳ್ತಾರೆ, ತೊಲಗಿತ್ತು ನಿನ್ನೆಯ ನಾಯಿಪಾಡು, ಇನ್ನಿದು ದಿಟಕೋ ನಿನ್ನೆಯ ತಾಯ್ನಾಡು ಅನ್ನುವ ಸಾಲುಗಳನ್ನು ಕೋಟ್ ಮಾಡ್ತಾ ಅವರು ಇತಿಹಾಸದುದ್ದಕ್ಕೂ ನಡೆದು ಬಂದಿರತಕ್ಕಂಥ ವಿವರಗಳನ್ನೆಲ್ಲ ಹೇಳ್ತಾರೆ. ಕುವೆಂಪು ಕೀರ್ತಿಯನ್ನ ಶನಿ ಅಂತೇಳಿ ಕರೆದಿದ್ದಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಹೋಗ್ತಾರೆ. ಕೀರ್ತಿ ಶನಿ ತೊಲಗಾಚೆ. ಸೊ ಇವತ್ತಿನ ವಾಸ್ತವದ ಸಂದರ್ಭದ ಒಳಗಡೆ ಎಲ್ಲರೂ ಆ ಕೀರ್ತಿಯ ಬೆನ್ನತ್ತಿರುವ ಸಂದರ್ಭದ ಒಳಗಡೆ ನೀವು ಅವರು ಆ ಎಚ್ಚರಿಕೆಯನ್ನು ತನ್ನ ಬರವಣಿಗೆಯ ಜೊತೆಗೆ ಇಟ್ಕೊಂಡೇ ಮಾಡಿದ್ದಾರೆ. ಕೀರ್ತಿಗಾಗಿ ಅಲ್ಲ ಬರವಣಿಗೆ ಅನ್ನುವ ಸೂಕ್ಷ್ಮವನ್ನ ಅವರ ಬರವಣಿಗೆಯ ಉದ್ದಕ್ಕೂ ಅವರು ಗ್ರಹಿಸಿರ್ತಕ್ಕಂಥದ್ದನ್ನ ನೋಡಬಹುದು. ಆ ನಂತರ ಅದೇ ನವೋದಯದ ಇನ್ನೊಬ್ಬ ಮಹತ್ವದ ಕವಿ ಬೇಂದ್ರೆಯವರನ್ನು ಅವರು ನೋಡ್ತಾ ಹೋಗ್ತಾರೆ. ನೀನಿಂಗ ನೋಡಬೇಡ ಅನ್ನುವ ಕವಿತೆಯನ್ನ ಇಟ್ಕೊಂಡು ಅವರು ಅದರ ಬಗೆಗೆ ಒಂದು ಹೊಸ ದೃಷ್ಟಿಕೋನವನ್ನು, ಈಗಾಗಲೇ ಇರುವ ದೃಷ್ಟಿಕೋನಗಳ ಜೊತೆಗೆ ಒಂದು ಹೊಸ ದೃಷ್ಟಿಕೋನವನ್ನ ಹೇಳುವ ಪ್ರಯತ್ನವನ್ನ ಮಾಡ್ತಾರೆ. ಅದರಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ದಾಂಪತ್ಯದ ನಡುವೆ ಇರತಕ್ಕಂತಹ ಒಳನೋಟಗಳು ಮತ್ತು ಅದರ ನೋವು, ದುಃಖ, ದುಮ್ಮಾನಗಳ ಒಳಗೆ ಒಬ್ಬ ಕವಿಯಾದವನು ಅದನ್ನೂ ಕೂಡ ಒಂದು ಕಾವ್ಯಧಾರೆಯಾಗಿ ಹೇಗೆ ನೋಡ್ಲಿಕ್ಕೆ ಸಾಧ್ಯ ಇದೆ ಇರ್ತಕ್ಕಂಥದ್ದನ್ನು ಅವರು ಅದರ ಮುಖಾಂತರ ಹೇಳ್ತಾ ಹೋಗ್ತಾರೆ. ಮತ್ತೆ ಇನ್ನೊಂದು ಮುಖ್ಯವಾಗಿದ್ದು ನನಗೆ ಈ ಪ್ರೇಮ ಕಾಶ್ಮೀರ ಪ್ರತಿಪಾದಿಸಿದ ಪ್ರೇಮ ತತ್ವ ಅಂತೇಳಿ ಇಟ್ಕೊಂಡು ಕುವೆಂಪು ಅವರ ಪ್ರೇಮ ಕಾಶ್ಮೀರ ಕವನ ಸಂಕಲನವನ್ನು ಇಟ್ಕೊಂಡು ಅವರು ನೋಡ್ತಾ ಹೋಗ್ತಾರೆ. ಸೊ ವಿರಹವನ್ನ ಇಡೀ ಕನ್ನಡದ ಕಾವ್ಯ ಪರಂಪರೆಯ ಒಳಗಡೆ ನೋಡಿರ್ತಕ್ಕಂಥ ನೆಲೆಗಳನ್ನೆಲ್ಲ ಹೇಳ್ತಾ ಅವರು ಬೇರೆ ಬೇರೆ ವಿಮರ್ಶಕರು ಹೇಳಿರ್ತಕ್ಕಂಥದ್ದನ್ನು ಕೋಟ್ ಮಾಡ್ತಾ ಅದು ಫುಟ್ ನೋಟ್ ಕೊಡ್ತಾ ಅವ್ರು ಹೇಳ್ತಾ ಹೋಗ್ತಾರೆ, ವಿರಹ ಎನ್ನುವುದು ಕೂಡ ಪ್ರೇಮದ ಒಂದು ಅವಿಭಾಜ್ಯ ಅಂಗವೇ ಹೊರತು ಪ್ರೇಮಕ್ಕೆ ಬೆನ್ನು ತೋರಿಸುವಂತಹ ಒಂದು ನೆಲೆ ಅಲ್ಲ ಅದು ಅನ್ನುವಂಥದ್ದನ್ನ ಆ ಕವಿತೆಯ ಬಹಳ ಮುಖ್ಯವಾಗಿರ್ತಕ್ಕಂಥ ಸಾಲುಗಳನ್ನ ಹೇಳ್ತಾ ಹೇಳ್ತಾ ಅವರು ವಿವರಿಸ್ತಾ ಹೋಗ್ತಾರೆ. ನೋಡಿ ಆ ಕವಿತೆಯ ಸಾಲು, ಇಂದೋ ನಾಳೆಯೋ ಓ ಮನದನ್ನ ಹಿಡಿಯುವುದು ದೇಹಕ್ಕೆ ಕಾಲದ ತುಕ್ಕು, ತೆರೆ ತೆರೆ ತೋಡುವುದು ಓಡಲಲ್ಲಿ ಸುಕ್ಕು ಅಂತ ಬರೀತಾರೆ. ಸೊ ಇಲ್ಲಿ ಆ ವಿರಹವನ್ನ ಹೇಗೆ ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಅವರು ಮುಂದೆ ಆ ವಿರಹ ಅಂತಕ್ಕಂಥದ್ದು ಪ್ರೇಮಕ್ಕೆ ಇನ್ನೂ ಹೆಚ್ಚು ಜೀವಂತಿಕೆಯನ್ನು ಕೊಡುವ ಭಾಗವೇ ಆಗಿ ಅದನ್ನು ನಾವು ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನು ಕೂಡ ಅವರು ಪ್ರಸ್ತಾಪಿಸ್ತಾ ಹೋಗ್ತಾರೆ. ಮತ್ತೆ ಇನ್ನೊಂದರಲ್ಲಿ ಅವರು ಹೇಳ್ತಾರೆ, ಜಲಸಂವೇದನೆಯ ಮೂರು ತಲೆಮಾರಿನ 3 ಕವಿತೆಗಳಲ್ಲಿ ಅವರು ಬೇಂದ್ರೆ ಮತ್ತು ಕಂಬಾರರು ಮತ್ತು ನಮ್ಮ ಕಣಿವೆಯವರನ್ನು ಕೂಡ ಇಟ್ಕೊಂಡು ಹೇಳ್ತಾ ಹೋಗ್ತಾರೆ. ನೀರನ್ನು ಬಳಸುವ ಕ್ರಮ ಕಾವ್ಯದ ಒಳಗಡೆ ಹೇಗೆ ಸಾಧ್ಯ ಇದೆ, ನೀರನ್ನ ಜೀವನವಾಗಿ, ಜೀವನ ಅಂದರೆ ನೀರು ಎಂದು ವ್ಯಾಖ್ಯಾನ ಮಾಡುವಂತಹ ಮತ್ತು ಸಂಜೀವನ. ನನಗೆ ರಾಮಾಯಣ ದರ್ಶನಂನ ಸಾಲು ಇದನ್ನು ಓದ್ತಾ ಇರಬೇಕಾದ್ರೆ ನೆನಪಾಗ್ತಾ ಇತ್ತು. ಕುವೆಂಪು ರಾಮಾಯಣ ದರ್ಶನಂನಲ್ಲಿ, ಕವಿತ್ವ ದರ್ಶನಂನಲ್ಲಿ ಹೇಳ್ತಾ ಹೋಗ್ತಾರೆ, ಆ ಕ್ರೌಂಚ ಪಕ್ಷಿಗೆ ಬೇಡ ಬಾಣವನ್ನು ಬಿಟ್ಟು ಅದು ಬಿದ್ದು ಹೊರಳಾಡ್ತಾ ಇರುವಂಥ ಸಂದರ್ಭದಲ್ಲಿ ಅದು ಆ ಬೇಡನ ಕೈಗೆ ಸಿಕ್ಕು ನರಳಾಡ್ತಾ ಇದೆ. ಆ ಆಕ್ರಂದದ ಸಂದರ್ಭದಲ್ಲಿ ವಾಲ್ಮೀಕಿಗಳು ಅದನ್ನು ಹೇಗೆ ಸತ್ಕರಿಸಿದ್ರು ಅನ್ನೋದನ್ನ ಕುವೆಂಪು ಬರಿತಾ ಹೇಳ್ತಾರೆ, ಸಂಜೀವ ಜೀವನ ನಿಮ್ ಜೀವಮಂ ಬರಿಸಿ ಅಂತ ಬರಿತಾ ಹೋಗ್ತಾರೆ. ಸೊ ಅಲ್ಲಿ ಆ ನೀರಿನ ಬಳಕೆಯನ್ನ ಕುವೆಂಪು ಎಷ್ಟು ಆರ್ದ್ರವಾಗಿ ಬಳಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ಒಂದು ಪ್ರಜ್ಞೆಯನ್ನ ಇಲ್ಲಿ ಒಂದು ರೀತಿ ನೀಗೋರು ತೌಲನಿಕ ವಿಮರ್ಶೆಯ ಜೊತೆಗೆ ವಿಚಾರ ವಿಮರ್ಶೆಯ ಒಳನೋಟಗಳನ್ನು ಇಟ್ಟು ಇಲ್ಲಿ ಅದನ್ನು ನೋಡ್ತಾ ಹೋಗ್ತಾರೆ ಸೂಕ್ಷ್ಮ ದೃಷ್ಟಿಯ ಮುಖಾಂತರವಾಗಿ. ನೀರಿಲ್ಲದೆ ಈ ಜಗತ್ತಿಲ್ಲ,
ನೀರಿಲ್ಲದೆ ಪ್ರೀತಿ ಇಲ್ಲ, ನೀರಿಲ್ಲದೆ ಬದುಕಿಲ್ಲ. ಇನ್ನೂ ಸ್ವಲ್ಪ ವಿಕಾಸವಾದದ ನೆಲೆಗಳನ್ನು ನೋಡ್ತಾ ಹೋದ್ರೆ ನೀರಿನ ಮುಖಾಂತರವಾಗಿ ಈ ಜಗತ್ತಿನ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದನ್ನ ವಿಜ್ಞಾನ ಹೇಳ್ತಾ ಹೋಗುತ್ತೆ. ನೀರಿನ ಮೂಲವೇ ಜಗತ್ತಿನ ಮೂಲ. ಇನ್ನೊಂದು ಕಡೆ ಕಾಮವೇ ಈ ಜಗತ್ತಿನ ಇನ್ನೊಂದು ಮೂಲ ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಮತ್ತೆ ಇನ್ನೊಂದು ಮುಖ್ಯವಾದ ಭಾಗ ನನಗೆ ಇಲ್ಲಿ ಅನಿಸಿದ್ದು ಅಂತ ಹೇಳಿದ್ರೆ, ದಾಸಿಮಯ್ಯ ಮತ್ತು ಇಲ್ಲ, ಇದನ್ನು ಮುಗಿಸ್ಬಿಡ್ತೀನಿ. ಸಂಯುಕ್ತವಾದಕ್ಕೆ ಮುನ್ನುಡಿ ಮೂರನೇ ಕಣ್ಣು ಅನ್ನುವಂಥ ಒಂದು ಲೇಖನ ಇದೆ. ಇದರಲ್ಲಿ ಇವರು ಅವರ ಗುರುಗಳಾಗಿರ್ತಕ್ಕಂತಹ ಡಾಕ್ಟರ್ ಅರವಿಂದ್ ಮಾಲಗತ್ತಿ ಅವರ ಮೂರನೇ ಕಣ್ಣು ಕವನ ಸಂಕಲನವನ್ನ ತೆಗೆದುಕೊಳ್ತಾ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯಗಳ ಆಯಾಮಗಳನ್ನ ಅವರು ಚಟ್ಟ ತೊಟ್ಟಿದ ಭೂಮಿ ಅನ್ನುವ ಒಂದು ಸಂಕಲನದ ಇಡೀ ಆಶಯವನ್ನ ಇಟ್ಕೊಂಡು ಅದನ್ನು ವಿವರಿಸ್ತಾ ಹೋಗ್ತಾರೆ. ಅವರು ಅದರಲ್ಲಿ ಆ ಬಂಡಾಯ, ಯಾವಾಗ ಬಂಡಾಯಕ್ಕೆ ಹೋಗ್ತೀವಿ, ಒಪ್ಪಿಕೊಂಡ ಮೌಲ್ಯಗಳ ಸೋಲುಗಳನ್ನ ಹೊಸ ಮೌಲ್ಯಗಳಿಗೆ ನಾವು ಯಾವಾಗ ಅಳವಡಿಸ್ತಾ ಹೋಗ್ತೀವಿ, ಸಂಯುಕ್ತವಾದ ಬುನಾದಿಯಾಗಬಲ್ಲ ವಸ್ತುನಿಷ್ಠ ಕವನಗಳನ್ನ ಪಟ್ಟಿ ಮಾಡ್ತಾ ಹೇಳ್ತಾ ಅವ್ರು ಹೇಳ್ತಾ ಹೋಗ್ತಾರೆ. ಪ್ರಗತಿಶೀಲದ ಅವಿವೇಕವನ್ನು ಕೂಡ ಗುರುತಿಸ್ತಾ ಅವರು ಹೇಗೆ ಕಟ್ತಾರೆ ಅನ್ನೋದನ್ನ ಅವರ ಕವನದ ಕೆಲವು ಸಾಲುಗಳನ್ನ ಅಲ್ಲಲ್ಲಿ ಹೇಳ್ತಾ ಹೋಗ್ತಾರೆ. ನೋಡಿ, ಅವ್ರು ಹೇಳ್ತಾರೆ, ಇನ್ನು ಬಂಡಾಯದವರು ತಮ್ಮದೆಲ್ಲವನ್ನೂ ಸುರಕ್ಷಿತವಾಗಿ ಕಾಪಾಡಿಕೊಂಡು ಬೀದಿಗೂ ಇಳಿದರು, ಆದರೆ ಬೀದಿಯಲ್ಲೇ ನಿಂತರು. ಬಂಡಾಯ ಗುರಿ ತಪ್ಪಿದರೆ ಒಂದು ಹಿನ್ನೆಲೆ ಕುರಿತ ಸಾಲುಗಳಿವು ಅಂತ ಹೇಳ್ತಾರೆ. ಪ್ಯಾಂಟು ಶರ್ಟಿನ ತೋಳು ಏರಿಸಿ ಸಾಕವುಗಳ ಕೇರಿಯ ನೀರು ತಂದು ಶುಚಿಗೊಳಿಸಲು ನಿಂತೇ ಇದ್ದಾರೆ. ಬಂಡಾಯದ ಬೀದಿ ಸ್ಮಶಾನ ಯಾತ್ರೆ ಊರ ಸೇರಲಿಲ್ಲ. ಚಟ್ಟ ತೊಟ್ಟಿದ ಭೂಮಿ ಅನ್ನುವ ಅಂತ ಹೇಳ್ತಾರೆ. ಸೊ ಇಲ್ಲಿ ತೈಯೊಬ್ಬರ ಕೊರಳಿಗೆ ಅಗ್ಗ ಇನ್ನೊಬ್ಬರ ಉರುಳಿಗೆ ಅಂತ ಬರೀತಾರೆ. ಅಂದ್ರೆ ಇವತ್ತಿನ ಆಧುನಿಕ ಸಮಾಜದ ಸೂಟು ಕೋಟಿನ ಅಥವಾ ಟೈ ಪ್ಯಾಂಟ್ಗಳು ಯಾವುದನ್ನ ಪ್ರತಿಬಿಂಬಿಸ್ತಾ ಇದ್ದಾವೆ? ಇಲ್ಲೊಬ್ಬ ಟೈ ಕಟ್ತಾ ಇದ್ದಾನೆ ಅಂದ್ರೆ ಅಲ್ಲೊಬ್ಬ ನೇಣಿಗೆ ಹೋಗ್ತಾ ಇದ್ದಾನೆ ಅನ್ನುವ ಸೂಕ್ಷ್ಮಗಳನ್ನ ಮಾಲಗತ್ತಿಯವರ ಆ ಕವನದ ಒಳ ಆಶಯ ಸೂಕ್ಷ್ಮ ದೃಷ್ಟಿಕೋನಗಳು ಯಾವುವು ಅಂತಕ್ಕಂಥದ್ದನ್ನ ಬಹಳ ತಲಸ್ಪರ್ಶಿಯಾಗಿ ಕಟ್ಟುವ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಹೋಗ್ತಾರೆ. ಭವಿಷ್ಯತ್ತಿನ ಬದುಕಿಗೆ ವರ್ತಮಾನ ಸಮರ್ಪಿಸಬೇಕು. ಭೂತದ ಗರಿ ಹಿರಿದು ಎಳೆ ಎಳೆಯ ಅರಿಯಬೇಕು. ತೊಳೆಯಲಾಗದು ರಕ್ತದ ಕೈ, ರಕ್ತದಿಂದ ಹುಡುಕಬೇಕಿದೆ ಹೊಸ ನೀರಿನ ಸೆಲೆ ಈಗಿಂದ. ಸೊ ಹೀಗೆ ಆ ರಕ್ತದ ಕೈ ರಕ್ತದಿಂದ ಹುಡುಕಬೇಕಿದೆ ಎನ್ನುವುದು, ಹೊಸ ನೀರಿನ ಸೆಲೆ ಹುಡುಕಬೇಕು ಅಂತಕ್ಕಂಥ ತುಡಿತ ಇದೆಯಲ್ಲ, ಇದು ಒಂದು ಟ್ರಾನ್ಸಿಷನ್, ಒಂದು ಬದಲಾವಣೆ ಆಗಬೇಕಾಗಿರ್ತಕ್ಕಂಥ ಪರಿವರ್ತನೆಯ ಸಾಮಾಜಿಕ ನೆಲೆಗಟ್ಟುಗಳನ್ನ ಅದು ಹೇಗೆ ಹುಡುಕ್ತಾ ಇದೆ ಅಂತಕ್ಕಂಥದ್ದನ್ನ ಅದರಲ್ಲಿ ಹೇಳ್ತಾ ಹೋಗ್ತಾರೆ. ಇದಾದ ಮೇಲೆ ಅವರು ಹಾಗೆ ಮುಂದುವರೆದು ಅವರು ನಮ್ಮ ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ನೆಲೆಯನ್ನು ಹೇಳ್ತಾರೆ. ಇದೇನಿದು ಊರು ಬಿಟ್ಟು ಪಟ್ಟಣ ಸೇರಿದವರು ಹೊಲ ತೋಟ ಗದ್ದೆಗಳಿಗೆ ಮತ್ತೆ ಬದುಕು ಹಾಕುತ್ತಿದ್ದಾರಲ್ಲ. ಎರಡೆತ್ತು ಹೂಡುವಲ್ಲಿ 12 ಹೂಡಿಗರು, ಭೂಂಗ ಮತ್ತು ನೇಗಿಲು ಅನ್ನುವಂಥ ಒಂದು ಕವಿತೆಯನ್ನು ಇಟ್ಕೊಂಡು ಮಾತನಾಡ್ತಾರೆ. ಸೊ ಇಲ್ಲಿ ನಮಗೆ ಅನ್ನಿಸ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಇವತ್ತು ನಮ್ಮ ಕೃಷಿ ಪ್ರಧಾನವಾದ ಬದುಕು ಅದು ಅಧೀನ ಸಂಸ್ಕೃತಿಯ ನೆಲೆಗೆ ಹೋಗ್ತಾ ಇರತಕ್ಕಂಥ ಒಂದು ನೆಲೆಗಟ್ಟು. ಪ್ರಧಾನ ಸಂಸ್ಕೃತಿ ಅಂತಕ್ಕಂಥದ್ದು ಯಾವುದನ್ನು ಇವತ್ತು ಮರೆಮಾಚ್ತಾ ಇದೆ, ಅವುಗಳನ್ನು ನಾವು ಹೇಗೆ ಉಳಿಸಿಕೊಳ್ಳಬೇಕಾಗಿದೆ ಅಂತಕ್ಕಂಥ ನೆಲೆಗಳನ್ನು ಕೂಡ ಅವರು ಮಾತನಾಡ್ತಾ ಹೋಗ್ತಾರೆ. ಸೊ ಒಟ್ಟಾರೆಯಾಗಿ ಇಲ್ಲಿ ಅವರು ಹೇಳಿರ್ತಕ್ಕಂಥ ಒಂದು 10 ಲೇಖನಗಳಲ್ಲಿ ಬಹಳ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡ್ತಾ ಇರ್ತಕ್ಕಂಥದ್ದು, ಮಾನವೀಯ ಮೌಲ್ಯಗಳ ಜೊತೆಗೆ ನಾವು ನಮ್ಮ ಬದುಕನ್ನು ನೋಡದೆ ಹೋದ್ರೆ ನಾವು ಯಾವ ರೀತಿಯ ದುಸ್ಥಿತಿಗೆ ಇಡೀ ಸಮಾಜ ಒಳಗಾಗುತ್ತದೆ ಅಂತಕ್ಕಂಥ ತಲ್ಲಣಗಳನ್ನ ಬಹಳ ಮುಖ್ಯವಾಗಿ ಈ ಕೃತಿಗಳ ಜೊತೆಗೇನೆ ಹೇಳ್ತಾ ಹೋಗ್ತಾರೆ. ಅವುಗಳನ್ನ ಇಟ್ಟು ಮಾತನಾಡ್ತಾನೆ, ಅದರ ಮುಖಾಂತರವಾಗಿ ಒಂದು ರೂಪಕದ ನೆಲೆಯಲ್ಲಿ ಮಾತನಾಡುವ ಒಂದು ಗುಣವನ್ನ ಅವರ ಬರವಣಿಗೆಯಲ್ಲಿ ನೋಡಬಹುದಾಗಿದೆ. ಮತ್ತೆ ಎರಡನೇ ಭಾಗದಲ್ಲಿ ವಿಚಾರಧಾರ ಅಂತಕ್ಕಂಥದ್ರಲ್ಲಿ ಅವರು 8 ಲೇಖನಗಳನ್ನು ಬರೆದಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ವಚನ ಚಳುವಳಿಯನ್ನು ಕುರಿತು ಮಾತನಾಡ್ತಾರೆ. ವಚನ ಚಳುವಳಿಯ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಹೊಸ ಧೋರಣೆ ಮತ್ತು ಒಂದು ಪಲ್ಲಟವನ್ನು ಏನು ಉಂಟು
ಉಂಟು ಮಾಡಿತು. ಮಾನವೀಯ ಕಳಕಳಿ, ಅದು ಜಾತಿಯಲ್ಲಿ ಆಗಿರ್ಬೋದು, ಬಡತನ ಆಗಿರ್ಬೋದು, ಪ್ರಭುತ್ವದ ದಬ್ಬಾಳಿಕೆಗಳಾಗಿರ್ಬೋದು, ಜಾತಿ ಧರ್ಮದ ಘರ್ಷಣೆಗಳಾಗಿರ್ಬೋದು, ಇವುಗಳನ್ನೆಲ್ಲ ಮೀರಿ ಒಂದು ಚಳುವಳಿ, ಒಂದು ಹೊಸ ಮಾನವೀಯ ಮೌಲ್ಯಗಳನ್ನು ಕಟ್ಟುವ ನೆಲೆಗೆ ಹೋದದ್ದು ಮತ್ತೆ ಹೇಗೆ ಅದು ವಿಫಲವಾಗ್ತಾ ಹೋಯಿತು ಅಂತಕ್ಕಂಥದ್ದನ್ನ, ಅದರ ಅಪೂರ್ಣತೆಯನ್ನು ಕೂಡ ಗುರುತಿಸುವ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನ ಬಂಜಗೆರೆಯವರು ಕೂಡ ಈ ಲೇಖನವನ್ನ ಅಲ್ಲಿ ಕೋಟ್ ಮಾಡ್ತಾರೆ. ಅದನ್ನು ಬ್ಲರ್ಬ್ ಆಗಿ ಆ ಪುಸ್ತಕದ ಹಿಂಭಾಗದಲ್ಲಿ ಹಾಕಿದ್ದಾರೆ. ಮತ್ತೆ ಜಾನಪದ ಕಾವ್ಯಗಳಲ್ಲಿ ಈ ಪ್ರಗತಿಪರ ಮಹಿಳೆಯರು ಜಾನಪದದ ಬಹಳ ಮುಖ್ಯವಾಗಿರ್ತಕ್ಕಂಥ ಬೇರುಗಳನ್ನು ಕೂಡ ಅವರು ಹುಡುಕ್ತಾರೆ. ಜಾನಪದವಿಲ್ಲದೆ ಹೇಗೆ ನಾವು ಸಾಹಿತ್ಯವನ್ನು ಕಲ್ಪಿಸಲು ಸಾಧ್ಯವಿಲ್ಲ, ಅಥವಾ ಅಕ್ಷರ ಲೋಕದ ಎಲ್ಲ ನೆಲೆಗಳು ಕೂಡ ಅಲ್ಲಿನ ಬೇರುಗಳೇ ಇರ್ತಕ್ಕಂಥದ್ದನ್ನು ಬಹಳ ಮುಖ್ಯವಾಗಿ ಗುರುತಿಸ್ತಾ ಹೋಗ್ತಾರೆ. ಮತ್ತು ಕುವೆಂಪು ಅವರ ಸಾಹಿತ್ಯದ ಪ್ರೇರಣೆಗಳು ಅನ್ನುವುದರಲ್ಲಿ ತಗೊಂಡು ಅವರು ಕುವೆಂಪು ಅವರ ಮೇಲೆ ಆಗಿರ್ತಕ್ಕಂಥ ಪರಮಹಂಸರ ಪ್ರಭಾವ ಆಗಿರ್ಬೋದು, ಅರವಿಂದರ ಪ್ರಭಾವ ಆಗಿರ್ಬೋದು, ವಿವೇಕಾನಂದರ ಪ್ರಭಾವ ಆಗಿರ್ಬೋದು, ವರ್ಡ್ಸ್ವರ್ತನ ಪ್ರಭಾವ ಆಗಿರ್ಬೋದು, ಮತ್ತು ಕುವೆಂಪು ಅವರ ಮೇಲೆ ಟಾಲ್ಸ್ಟಾಯ್ ಮತ್ತು ಪಾಶ್ಚಾತ್ಯ ಮಹಾಕಾವ್ಯಗಳ ಪ್ರಭಾವಗಳನ್ನೆಲ್ಲ ಕುರಿತು ಬಹಳ ತಲಸ್ಪರ್ಶಿಯಾಗಿ ಬಹಳ ವಿಶಿಷ್ಟವಾಗಿ ಕಟ್ಟಿಕೊಡುವ ಪ್ರಯತ್ನವನ್ನ ಅಲ್ಲಿ ಮಾಡ್ತಾರೆ. ಮತ್ತೆ ಮೀಸಲಾತಿ ವ್ಯೂಹದಲ್ಲಿ ಸಮುದ್ರದೊಳಗಣ ಉಪ್ಪು, ಇದು ಕೂಡ ಡಾಕ್ಟರ್ ಅರವಿಂದ್ ವಾಲಗಟ್ಟಿಯವರ ಸೂಕ್ಷ್ಮ ಒಳನೋಟಗಳನ್ನು ಚಿತ್ರಿಸತಕ್ಕಂಥ ಒಂದು ಲೇಖನ. ಸೊ ಇವತ್ತು ನಾವು ಹೇಗೆ ಅಂಬೇಡ್ಕರ್ ಅವರ ವಿಚಾರಗಳನ್ನ, ಆಶಯಗಳನ್ನ ವಾಸ್ತವದ ಸಂದರ್ಭದಲ್ಲಿ ಈಡೇರಿಸಿಕೊಳ್ಳಲಾಗದೇ ಇರತಕ್ಕಂಥ ಒಂದು ದುಸ್ಥಿತಿಯ ಒಳಗಡೆ ಅವುಗಳನ್ನು ಮತ್ತೆ ಪುನರ್ ಅವಲೋಕಿಸಬೇಕಾಗಿರ್ತಕ್ಕಂಥ ಒಳನೋಟಗಳು ಯಾವುವು ಅಂತಕ್ಕಂಥದ್ದನ್ನ ಅಲ್ಲಿ ನಾವು ಕಾಣಬಹುದು. ಮತ್ತು ಬುದ್ಧನ ಇತಿಹಾಸ ಮರು ವ್ಯಾಖ್ಯಾನ ಬುದ್ಧನೆಡೆಗೆ ಅನ್ನುವ ಒಂದು ಲೇಖನ ಕೂಡ ಅದರಲ್ಲಿ ಅವರು ಬರೆದಿದ್ದಾರೆ. ಅದರಲ್ಲಿ ನಾವು ಈಗ ಬುದ್ಧನನ್ನು ನೋಡುವ ಕ್ರಮ, ಇತ್ತೀಚೆಗೆ ನಾವು ಬುದ್ಧನ ಬಗ್ಗೆ ಮಾತನಾಡುವವರು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಬುದ್ಧನ ಬಗೆಗೆ ಒಲವು ತೋರ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಹೆಚ್ಚಾಗ್ತಾ ಇರ್ತಕ್ಕಂಥದ್ದನ್ನು ಕೇಳ್ತೀವಿ. ಆದ್ರೆ ಇಲ್ಲಿ ಅದು ಯಾವ ನೆಲೆಯಲ್ಲಿ ಇರ್ತವೆ ಅಂತ ಹೇಳಿದ್ರೆ, ಎಷ್ಟೋ ಸಂದರ್ಭಗಳಲ್ಲಿ ನಾವು ಅವುಗಳನ್ನ ತಿಳುವಳಿಕೆಯ ಭಾಗವಾಗಿ ನೋಡ್ತಾನೆ ಬಹಳ ಮೇಲ್ಪದರದಲ್ಲಿ ನೋಡುವ ನೆಲೆಗಳಾಗಿರ್ತವೆ. ಸೊ ಇಲ್ಲಿ ಅವರು ಅದನ್ನ ಬುದ್ಧನೆಡೆಗೆ ಅನ್ನುವ ನಾಟಕದ ಹಲವು ಕಾರಣಗಳಿಗಾಗಿ ಭಾರತೀಯರು ಓದಲೇಬೇಕಾದ ರಂಗಭೂಮಿಯಲ್ಲಿ ಪ್ರತಿಯೊಬ್ಬರೂ ನೋಡಬೇಕಾಗಿರ್ತಕ್ಕಂಥ ಒಂದು ನೆಲೆಯನ್ನು ಪ್ರಸ್ತಾಪ ಮಾಡ್ತಾ ಅವ್ರು ಹೇಳ್ತಾರೆ, ಅಂಬೇಡ್ಕರ್ ಅಂತ ಕೋಟ್ ಮಾಡ್ತಾರೆ ಇಲ್ಲಿ, ಸಾವಿರಾರು ವರ್ಷಗಳಿಂದ ಮೇಲುವರ್ಗದ ಕಪಿಮುಷ್ಟಿಯಲ್ಲಿ ಸಿಲುಕಿ ನಲಗಿದ ಮನಬಂದಂತೆ ತಿರುಚಲ್ಪಟ್ಟ ಭಾರತೀಯ ಇತಿಹಾಸವನ್ನು ಪುನರುಜ್ಜಿಸದ ಹೊರತು ಮುಂದಿನ ಪೀಳಿಗೆಗೆ ಅದರ ಬಗೆಗಿನ ವಿಶ್ವಾಸಾರ್ಹತೆ ಉಳಿಯುವುದಿಲ್ಲ ಅಂತ ಅಂಬೇಡ್ಕರ್ ಹೇಳಿದ ಸಾಲುಗಳನ್ನು ಕೋಟ್ ಮಾಡ್ತಾ ಅವರು ಹೇಳ್ತಾರೆ. ಇದನ್ನು ನಾನು ನೋಡ್ತಾ ಇರಬೇಕಾದ್ರೆ ಅಂಬೇಡ್ಕರ್ ಅವರ ಬರಹಗಳು, ಭಾಷಣಗಳ 10ನೇ ವಾಲ್ಯೂಮ್ ಇಡೀ ಬೌದ್ಧ ಧರ್ಮದ ಬಗ್ಗೆ ಅಂಬೇಡ್ಕರ್ ಅವರು ಚಿಂತನೆ ನಡೆಸಿರ್ತಕ್ಕಂಥ ಒಂದು ವಾಲ್ಯೂಮ್ ಆಗಿದೆ. ಅದರಲ್ಲಿ ಬಹಳ ಆಳವಾಗಿ ಯಾಕೆ ಬೌದ್ಧ ಧರ್ಮ ಬಹಳ ಮುಖ್ಯ ಅನ್ನೋದರ ಬಗ್ಗೆ ಅಂಬೇಡ್ಕರ್ ಬೆಳಕು ಚೆಲ್ತಾರೆ. ಆವಾಗ ವಚನವೂ ಕೂಡ ನನಗೆ ವಚನ ಸಾಹಿತ್ಯ ನೆನಪಾಯಿತು, ಬಸವಣ್ಣ ನೆನಪಾದ. ಬಸವಣ್ಣನ ಬೌದ್ಧ ಧರ್ಮದ ಆಶಯಗಳಿಗೆ ಸಂಬಂಧಪಟ್ಟಂತ ಒಂದು ಕವಿತೆ ಅಥವಾ ಒಂದು ವಚನ ನನಗೆ ಅಲ್ಲಿ ಮುಖ್ಯ ಆಗ್ತದೆ. ಕಳಬೇಡ, ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡದ ಸಂಗಮ ದೇವನುಲಿಯುವ ಪರಿ. ಇದು ಬೌದ್ಧ ಧರ್ಮದ ಪಂಚಶೀಲ ತತ್ವಗಳೇನಿದ್ದಾವೆ ಅದನ್ನೇ ಮುಂದುವರೆದು ಬಸವಣ್ಣ 12ನೇ ಶತಮಾನದ ಸಂದರ್ಭದಲ್ಲಿ ಇಡೀ ಬೌದ್ಧ ಫಿಲಾಸಫಿಯನ್ನು ಅದೊಂದು ವಚನದಲ್ಲಿ ಬಹಳ ಮಾರ್ಮಿಕವಾಗಿ, ಸೂಕ್ಷ್ಮವಾಗಿ ಆ ವಚನ ಅದನ್ನ ಮುಂದುವರಿಸ್ತಾ ಹೋಗ್ತದೆ. ಹಾಗಾಗಿ ಉಪನಿಷತ್ತುಗಳು ಮತ್ತು ಈ ನಮ್ಮ ವಚನ ಚಳುವಳಿ ಸಂಪೂರ್ಣವಾಗಿ ಆ ರೀತಿಯ ಬೌದ್ಧ ಫಿಲಾಸಫಿಯನ್ನ ಮತ್ತು ಇವುಗಳನ್ನ ಮುಂದುವರಿಸತಕ್ಕಂಥ ನೆಲೆಯನ್ನ ಈ ಲೇಖನದಲ್ಲಿ ಅವರು ಆ ಪ್ರಜ್ಞಾವಂತಿಕೆಯನ್ನು ನಾವು ಹೇಗೆ ಕಟ್ಕೋಬೇಕು ಅಂತಕ್ಕಂಥದ್ದನ್ನು ಅವರು ಹೇಳ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನೀವು ಹೇಳ್ಬೇಕು ಅನ್ಸಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಈ ಲೇಖನದ ಕೊನೆಯಲ್ಲಿ ಅವರು ಮುಖ್ಯವಾಗಿ ದಕ್ಷ ಮಾನಗತ್ತಿಯವರ ಆ ಹುಡುಗ ಬರೆದಿರ್ತಕ್ಕಂಥ ಕವನ ಸಂಕಲನವನ್ನ ವಿಮರ್ಶಾತ್ಮಕವಾಗಿ ನೋಡಿದ್ದಾರೆ. ಅದು ಎಷ್ಟು ಮುಖ್ಯ ಅನ್ಸುತ್ತೆ ನನಗೆ ಅಂತ ಹೇಳಿದ್ರೆ, ಆ ಹುಡುಗ ಬರೆದಿರ್ತಕ್ಕಂಥ ಕವನದ ಸಾಲುಗಳನ್ನು ನಾನು ನೋಡ್ತಾ ಇದ್ದಾಗ ನನಗೆ ಪಾಲ್ಗುರಿಕೆ ಸೋಮನಾಥನ ಸೋಮೇಶ್ವರ ಶತಕದ ಕೆಲವು ಸಾಲುಗಳು ನೆನಪಾಗ್ತಾ ಹೋದವು. ಈ ರೀತಿಯ ಪ್ರೌಢಿಮೆ ಈ ಮಗುವಿಗೆ ಬಂದಿದೆಯಲ್ಲ ಅನ್ನುವಂತ ಆಶ್ಚರ್ಯವೂ ಆಯಿತು. ಅಲ್ಲಿ ನೋಡಿದಾಗ ಆ ಬಾಲಭವನದ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮಗು ಎಷ್ಟು ಎಚ್ಚರದಲ್ಲಿ ಅವುಗಳನ್ನ ಬರಿತಾ ಹೋಗಿದೆ ಅಂತಕ್ಕಂಥದ್ದನ್ನ
ನಾನು ನೋಡ್ತಾ ಹೋದೆ. ನೋಡಿ ಅಲ್ಲಿ ಉದಾಹರಿಸೋದಾದ್ರೆ ಒಂದೆರಡು ಟಿಕ್ ಮಾಡಿದ್ದೀನಿ, ಹೇಳ್ತೀನಿ. ಇವನ ಮನೆಯೊಳಗಿಲ್ಲ ಸಾಕಷ್ಟು ಅಕ್ಕಿ, ಆದರೂ ಈತನಿಗೆ ಹೆಸರು ಹಾಲಕ್ಕಿ. ಹಾಲು ಹಕ್ಕಿಗಳೆರಡು ಹೆಸರೊಳಗೆ ಮಾತ್ರ, ಹಸಿವೆ ಎಂಬುದು ಇವನ ಹಣೆಯ ಕುಲಗೋತ್ರ. ಮತ್ತು ಈ ರೀತಿ ಬರಿತಾ ಅವರು ಬತ್ತಿ ಹೋದ ಕೆರೆಯಲ್ಲಿ ಬಂಗಲೆಗಳು ಎದ್ದು ಬಿಟ್ಟಿವೆ, ಜಲದೇವತೆಗೆ ಎಷ್ಟೊಂದು ಕೋರಿಗಳು ಅನ್ನುವ ಆ ಕೊನೆಯ ಲೇಖನದಲ್ಲಿ ಅವರು ಕೋಟ್ ಮಾಡ್ತಕ್ಕಂಥ ಈ ಮಾತುಗಳಿದಾವಲ್ವಾ, ಇವು ಇವತ್ತು ನಾವು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂತಕ್ಕಂಥದ್ದನ್ನು ಕೂಡ ಪ್ರಸ್ತಾಪ ಮಾಡ್ತಾ ಹೋಗ್ತವೆ. ಇನ್ನೊಂದು ಅವರ ಕೃತಿ ಬೆಳಕಿನ ಬೇರು. ಇದರಲ್ಲಿ 3 ಆಯಾಮಗಳನ್ನು ಇಟ್ಕೊಂಡು ಅವರು ಚಿತ್ರಿಸಿದ್ದಾರೆ. ಒಂದು ಕಾವ್ಯಶೋಧ ಅಂತೇಳಿ, ಇನ್ನೊಂದು ತತ್ವಶೋಧ ಅಂತೇಳಿ, ಮಾರ್ಗಶೋಧ ಅಂತೇಳಿ. ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ, ಬ್ರೀಫ್ ಮಾಡ್ತೀನಿ. ಸೊ ಇದರಲ್ಲಿ ಅವರು ಮತ್ತೆ ವಚನ ಸಾಹಿತ್ಯ ಲೋಕವನ್ನು ಚಿತ್ರಿಸಿದ್ದಾರೆ. ಆಮೇಲೆ ದಾಸಿಮಯ್ಯನ ಮಠದೊಳಗಣ ಬೆಕ್ಕನ್ನು ಕುರಿತು ಮಾತನಾಡಿದ್ದಾರೆ. ಸೊ ಇವತ್ತಿನ ಕಪಟ ವಂಚನೆಯ ಲೋಕದ ಒಳಗಡೆ ನಾವು ಯಾವ ರೀತಿಯ ಸಮಾಜವನ್ನು ಕಟ್ಟಿಕೊಂಡಿದ್ದೀವಿ ಅಂತಕ್ಕಂಥದ್ದನ್ನ. ಆಮೇಲೆ ಮತ್ತೆ ಪ್ರೇಮ ಕಾಶ್ಮೀರದ ವಿರಹ, ದಿನಕರ ದೇಸಾಯಿ ಚುಟಕ ಬ್ರಹ್ಮನ ಬಗ್ಗೆ ಒಂದಷ್ಟು ವಿವರವನ್ನು ಕೊಡ್ತಾ ಹೋಗ್ತಾರೆ. ಮತ್ತೆ ರಂಜುಂಡ ನಾಯಿ ಅರವಿಂದ ಮಾಲಗತ್ತಿಯವರ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ನೆಲೆಯನ್ನು ಇಟ್ಕೊಂಡು ಚಿತ್ರಿಸ್ತಾ ಹೋಗ್ತಾರೆ. ಇವತ್ತು ಯಾವ ರೀತಿಯ ನಂಜಿಗೆ ನಾವು ಒಳಗಾಗಿದ್ದೇವೆ. ನೆಕ್ಸ್ಟ್ ತತ್ವಶೋಧದ ಪರಿಕಲ್ಪನೆಯಲ್ಲಿ ಅವರು ವೈಚಾರಿಕ ಬಂಡಾಯದ ಪ್ರವರ್ತಕ ಕುವೆಂಪು ಅಂತ ಬರೀತಾರೆ. ಇದರಲ್ಲಿ ಕುವೆಂಪು ಅವರ ರ್ಯಾಷನಲಿಸಮ್ ಆಗಿರ್ತಕ್ಕಂಥ ಮೌಲ್ಯಗಳನ್ನೆಲ್ಲ ಅವರು ಪ್ರಶ್ನೆ ಮಾಡ್ತಾ, ಗುಡಿಚರ್ಚು ಮಸೀದಿಗಳ ಬಿಟ್ಟು ಹೊರಬನ್ನಿ, ಬಡತನವ ಬುಡಮುಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡದೈತನ್ನಿ, ಓ ಬನ್ನಿ ಸೋದರರೇ ಮನುಜ ಮತಕ್ಕೆ ವಿಶ್ವಪಥಕ್ಕೆ, ಇವನ್ನೆಲ್ಲ ಕೋಟ್ ಮಾಡ್ತಾ ಬಹಳ ತರಸ್ಪರ್ಶಿಯಾಗಿ ಆ ಲೇಖನವನ್ನ ಬರೀತಾ ಹೋಗ್ತಾರೆ. ಆಮೇಲೆ ನೃಪತುಂಗನೇ ಚಕ್ರವರ್ತಿ ಈ ಕನ್ನಡ ನಾಡಿನ ರಾಜಕೀಯ ಅಸ್ಮಿತೆಯನ್ನ, ಆ ಕನ್ನಡ ಭಾಷೆಗೆ ಇರ್ತಕ್ಕಂಥ ನೆಲೆಗಟ್ಟನ್ನು ಕೂಡ ಅದನ್ನ ಗುರುತಿಸ್ತಾ ಹೋಗ್ತಾರೆ. ಪಂಪ, ಕುಮಾರವ್ಯಾಸ, ನಾರಾಯಣಪ್ಪ ಇವರನ್ನೆಲ್ಲ ಗುರುತಿಸ್ತಾ ಹೋಗ್ತಾರೆ. ಹಾಗಾಗಿ ಪಂಪನೇ ಮುಖ್ಯಮಂತ್ರಿ, ನೃಪತುಂಗನೇ ಚಕ್ರವರ್ತಿ ಅದನ್ನು ಕೋಟ್ ಮಾಡ್ತಾರೆ. ಮತ್ತೆ ಕುವೆಂಪು ಅವರು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳಿದರು, ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಯರನ್ನು ಬಳಿದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಒಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು. ಇದಕ್ಕಿಂತ ಹೇಗೆ ಒಂದು ಭ್ರಾತೃತ್ವ ಭಾವನೆಯನ್ನು ಬಿಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮೌಲ್ಯಗಳನ್ನ ಈ ಲೇಖನದಲ್ಲಿ ಇವರೆಲ್ಲ ಕೋಟ್ ಮಾಡ್ತಾ ಅದರ ಮಹತ್ತನ್ನು ವಿಸ್ತರಿಸ್ತಾ ಹೋಗ್ತಾರೆ. ಹಾಗೆಯೇ ಅವರು ಇನ್ನಷ್ಟು ವಿಚಾರಗಳನ್ನು ಹೇಳ್ತಾ ಹೋಗ್ತಾ ದಲಿತ ಬಂಡಾಯದ ಸಿದ್ಧಲಿಂಗಯ್ಯನವರ ಕೆಲವು ಕವಿತೆಗಳನ್ನು ಕೋಟ್ ಮಾಡ್ತಾರೆ. ಕುಪ್ಪಳ್ಳಿಯಿಂದ ಉದಯರವಿಯವರೆಗೆ ಅವರ ಜರ್ನಿ ಏನಿದೆ, ಕುವೆಂಪು ಅವರ ಒಂದು ಪ್ರಯಾಣ ಏನಿದೆ, ಅದನ್ನು ಒಂದು ರೀತಿಯಲ್ಲಿ ಬರೀ ಪ್ರಯಾಣವಾಗಿ ಕಟ್ಟಿಲ್ಲ ಅವರು. ಅದು ಒಂದು ವಿಕಾಸವಾದದ ನೆಲೆಯಲ್ಲಿ ಹೇಗೆ ಒಬ್ಬ ವ್ಯಕ್ತಿ ತೊಟ್ಟಲಿನಿಂದ ಸಮಾಧಿಯವರೆಗೆ ಒಂದು ವಿಕಾಸವನ್ನು ಪಡೀತಾನೆ ಹೋಗ್ತಾನೆ ಪ್ರತಿಕ್ಷಣವು, ಆ ವಿಕಾಸವಾದದ ನೆಲೆಯಲ್ಲಿ ಆ ಲೇಖನದ ಸೂಕ್ಷ್ಮತೆಗಳನ್ನು ನಾವು ಕಾಣಬಹುದು. ಮತ್ತು ಶಾಸ್ತ್ರಕೃತಿಗಳ ಆದಿ ಅಂತಕ್ಕಂಥ ಒಂದು ಲೇಖನ ಇದೆ. ಇದರಲ್ಲಿ ರಂಗಸ್ವಾಮಿ ಅವರು, ಪ್ರೊಫೆಸರ್ ರಂಗಸ್ವಾಮಿ ಅವರು ಶಾಸ್ತ್ರಕೃತಿಗಳ ಬಗ್ಗೆ ಮಾತನಾಡಿರ್ತಕ್ಕಂಥ ಒಂದು ನೆಲೆಗಟ್ಟು. ಸೊ ಅವುಗಳಲ್ಲಿ ಅದರ ಸೂಕ್ಷ್ಮತೆಗಳು, ಡಾಕ್ಟರ್ ಕೃಷ್ಣ ಅನ್ನುವಂಥವರು ಹಾಸನದವರು PhD ಮಾಡಿರ್ತಕ್ಕಂಥದ್ದು. ಮತ್ತೆ ಇವರು ಬರವಣಿಗೆಗಳಿಗೆ ಪೂರಕವಾಗಿ ಲೇಖನಗಳನ್ನು ಕಂಡಿದ್ದೇನು ಅಂದ್ರೆ, ಅದು ಚುಟುಕಗಳಾಗಿರ್ಬೋದು, ಮುಕ್ತಕಗಳಾಗಿರ್ಬೋದು, ಕಾವ್ಯ ಮೀಮಾಂಸೆ ಆಗಿರ್ಬೋದು, ವಿಮರ್ಶಾ ನೆಲೆಗಟ್ಟುಗಳಾಗಿರ್ಬೋದು, ಇವುಗಳಲ್ಲಿ ಒಂದು ಚೌಕಟ್ಟನ್ನು ಹಾಕೊಂಡು ಅದಕ್ಕೊಂದು ಕ್ಲಾರಿಫಿಕೇಶನ್ ಮಾಡ್ಕೊಳ್ತಾ ಹೋಗ್ತಾರೆ. ಒಂದು ಗಟ್ಟಿತನವನ್ನು ಕಂಡುಕೊಂಡು ಆಮೇಲೆ ಅವರು ಬರವಣಿಗೆ ಗಟ್ಟಿತನವನ್ನು ಮಾಡ್ಕೊಂಡಿರೋದು ಇವುಗಳಲ್ಲಿ ನಿಚ್ಚಳವಾಗಿ ಕಾಣ್ತಾರೆ. ಸೊ ಎಲ್ಲೂ ಒಂದು ಗೊಂದಲವನ್ನು ಇಲ್ಲದೆ ಅವರು ಸಾಗೋದನ್ನು ನೋಡ್ತೀವಿ. ಆಮೇಲೆ ಕುಶಾಲ ಬರಗೂರು ಅವರ ಒಂದು ಲೇಖನವನ್ನು ಕೊನೆಯಲ್ಲಿ ಅವರು ಕನ್ನಡದಲ್ಲಿ ಬೌದ್ಧ ನೆಲೆ ವಿಮರ್ಶೆ ಹೊಸಧ್ವನಿ ಅಂತ ಬರೆದಿದ್ದಾರೆ. ಆ ಕುಶಾಲ ಅವರ ಬರವಣಿಗೆಗಳನ್ನು ಗಮನಿಸ್ತಾ ಅವರು ಹೇಗೆ ಒಂದು ಹೊಸ ದಿಕ್ಕಿನ ನೆಲೆಯಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಒಂದು ಬೌದ್ಧ ಧರ್ಮ ಆಗಿರ್ಬೋದು, ದಲಿತ ಸಮಾಜದಲ್ಲಿ ಇರತಕ್ಕಂಥ ವಾಸ್ತವದ ನೆಲೆಗಟ್ಟುಗಳಾಗಿರ್ಬೋದು, ಮತ್ತು ಈಗಾಗಲೇ ಸಿದ್ಧವಾಗಿರ್ತಕ್ಕಂಥ ಒಂದು ಪಳಗುವಿಕೆಯ ಸಾಹಿತ್ಯ ನೆಲೆಯಿಂದ ಅಥವಾ ಪಾಪ್ಯುಲಾರಿಟಿ ಪ್ರಜ್ಞೆಯಿಂದ ಜಾರಿ ಹೊಸ ದಾರಿಯ ಕಡೆಗೆ ಸಾಗಬೇಕಾಗಿರ್ತಕ್ಕಂಥ ದಾರಿಗಳು ಯಾವುವು ಅಂತಕ್ಕಂಥದ್ದನ್ನ ಇಲ್ಲಿ ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಿಸ್ತಾ ಹೋಗ್ತಾರೆ. ಹಾಗಾಗಿ ನನಗೆ ಬಹಳ ಮುಖ್ಯವಾಗಿ ನೀಗೂ ಅವರು ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ನೋಡಿ ಈ ಮುಖಪುಟವನ್ನು ನೋಡಿದಾಗ ಒತ್ತಿನ ಕಣ್ಣು ಅಂತ ಇದಕ್ಕೆ ಇಟ್ಟಿದ್ದಾರೆ, ಇದಕ್ಕೆ ಬೆಳಕಿನ ಬೇರು ಅಂತ ಇಟ್ಟಿದ್ದಾರೆ. ಒತ್ತಿನ ಕಣ್ಣು, ಬೆಳಕಿನ ಬೇರು. ಇಲ್ಲಿ ಒತ್ತು ಇದೆ, ಅದರ ನೆರಳಲ್ಲಿ ಒಂದು ಮರ ಇದೆ,
ಅದರಲ್ಲಿ ನೀರಿದೆ, ನೀರಿನಲ್ಲಿ ಬೇರುಗಳು ಕಾಣ್ತಾ ಇದೆ. ಅಂದ್ರೆ ಒಂದು ಬದುಕು ಎಷ್ಟು ಟ್ರಾನ್ಸ್ಪರೆನ್ಸಿ ಆಗಿರಬೇಕು ಅಂತಕ್ಕಂಥದ್ದನ್ನ ನಮಗೆ ಮರ ಮಾತ್ರ ಕಾಣುತ್ತೆ ಹೊತ್ತು ಅದರ ಬೇರುಗಳು ಕಾಣಲಿಲ್ಲ. ಹಾಗಾಗಿ ಯಾವುದೇ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅನೇಕರ ಋಣವನ್ನು ಉಂಟಂತವನು ಅದರ ಬೇರುಗಳನ್ನು ಮರಗಿದೆ ಹೋಗಬಾರದು, ಅವುಗಳಿಗೆ ಸ್ಪಂದಿಸಬೇಕು ಅಂತಕ್ಕಂಥ ಒಂದು ತರತರವನ್ನು ಅವರ ಬರವಣಿಗೆಯಲ್ಲಿ ಕಾಣ್ತಾ ಹೋಗ್ಬೋದು. ಹಾಗಾಗಿ ಈ ಪುಸ್ತಕಗಳನ್ನು ಬಹಳ ಚೆನ್ನಾಗಿ ಮುದ್ರಿಸಿದ್ದಾರೆ ಪ್ರಕಾಶಕರು. ಮತ್ತೆ ಅದರ ಜೊತೆಗೆ ಇನ್ನೊಂದು ಮುಖ್ಯವಾಗಿ ನಾವು ಹೇಳಬೇಕಾದ್ರೆ ಏನು ಅಂತ ಹೇಳಿದ್ರೆ, ಇದರಲ್ಲಿ ಒಂದ್ಯಾವುದೋ ಎರಡು ಲೇಖನ ಎರಡು ಕಡೆ ರಿಪೀಟ್ ಆಗಿದೆ. ಕಬ್ಬಾರ ತಕರಾರಿನವರು ಅನ್ನುವಂಥ ಒಂದು ಭಾಗ ಒಂದು ಕಡೆ ರಿಪೀಟ್ ಆಗಿದೆ, ಅದನ್ನು ಸ್ವಲ್ಪ ಎಡಿಟ್ ಮಾಡ್ಕೋಬಹುದು ಮುಂದಿನ ಪ್ರಿಂಟ್ನಲ್ಲಿ ಅಂತ ಹೇಳ್ತಾ, ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟಂತ ಕನ್ನಡ ಅಧ್ಯಯನ ಸಂಸ್ಥೆಗೆ ಮತ್ತು ಪ್ರಕಾಶಕ ಡಾಕ್ಟರ್ ರೇವಯ್ಯ ಒಡೆಯವರಿಗೆ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೀನಿ. ನಮಸ್ಕಾರ.